ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಅಗ್ನಿ ದುರಂತದ ವಿಚಾರವಾಗಿ ಈಗ ಅನುಮಾನದ ಹುತ್ತ ಕಾಡ್ತಾ ಇದೆ. ಆ 2 ಕರಾಳ ರಾತ್ರಿಗಳ ಬಗ್ಗೆ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿಯ ನರ್ತನವನ್ನ ಕಣ್ಣಾರೆ ಕಂಡಂತವ್ರು ಹೇಳ್ತಾ ಇರುವಂತ ಕತೆ ಒಂದ್ ರೀತಿ ಆದ್ರೆ, ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ರು ಅನ್ನೋಂತ ಅನುಮಾನದ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಅಕ್ರಮವಾಗಿ ವಲಸೆ ಬಂದು ವಾಸವನ್ನ ಮಾಡ್ತಾ ಇದ್ದಂತಹ ಒಂದಿಷ್ಟು ಬಾಂಗ್ಲಾ ನಿವಾಸಿಗಳ ಮನೆ ಮೇಲೆ ಅಗ್ನಿ ದುರಂತ ಆಗಿದೆ. ಇದು ಅದರ ಪಕ್ಕದಲ್ಲಿರುವಂತಹ ಶೆಡ್ಡುಗಳು. ಇಲ್ಲಿ ಪ್ರಮುಖವಾಗಿ ಯುಪಿ, ದೆಹಲಿ, ಕೋಲ್ಕತ್ತಾ ಅಲ್ಲಿನ ದಾಖಲೆಗಳನ್ನ ಹೊಂದಿರುವಂತಹ ಒಂದಿಷ್ಟು ನಿವಾಸಿಗಳು ವಾಸ ಇದ್ದಾರೆ. ಕಳೆದ 7-8 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಇದೀಗ ಒಂದು ಆತಂಕ ಎದುರಾಗ್ತಾ ಇದೆ. ಪ್ರಮುಖವಾಗಿ ಯಾವ ರೀತಿಯಾಗಿ ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾ ನಿವಾಸಿಗಳ ನೆಲೆ ಮೇಲೆ ಅಗ್ನಿ ದುರಂತ ಆಯಿತು. ಅದು ಒಂದಲ್ಲ 2 ಬಾರಿ ಬಾಂಬ್ ಸಿಲಿಂಡರ್ಗಳು ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಅಗ್ನಿ ದುರಂತ ಆಯಿತು. ಅಲ್ಲಿನ ನಿವಾಸಿಗಳು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಕಳೆದ ಗುರುವಾರ ರಾತ್ರಿ ನಡೆದಂತಹ ಅಗ್ನಿ ದುರಂತದ ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲೇ ಓಡಾಟವನ್ನ ನಡೆಸ್ತಾ ಇಲ್ಲಿನ ನಿವಾಸಿಗಳಿಗೆ ಧಮಕಿಯನ್ನ ನೀಡಿರುವಂತಹ ಕೆಲಸ ಮಾಡಿರುವ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗವನ್ನ ಗಮನಿಸ್ತಾ ಇರಬಹುದು. ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಜಾಗಗಳಿಂದ ಬಂದಂತಹ ನಿವಾಸಿಗಳು ಇಲ್ಲಿ ವಾಸವನ್ನ ಇದ್ದಾರೆ. ಇವರಿಗೆ ನಿಮ್ಮನ್ನು ಕೂಡ ನಮ್ಮ ಮನೆಗಳು ಯಾವ ರೀತಿಯಾಗಿ ಸುಟ್ಟು ಹೋಯ್ತು ಅದೇ ರೀತಿಯಾಗಿ ಸುಟ್ಟು ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿರುವಂತದ್ದು. ಮತ್ತೆ ರಾತ್ರಿ ಇಡೀ ಹಾಕಿ ಬ್ಯಾಟ್ ಗಳನ್ನ ಹಿಡಿದು ಇಲ್ಲಿ ಒಂದು ರೀತಿಯ ಸಂಚಾರವನ್ನ ನಡೆಸಿ ಇವರನ್ನ ಭಯಪಡಿಸುವ ರೀತಿಯಲ್ಲಿ ವರ್ತನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಇಲ್ಲಿನ ನಿವಾಸಿಗಳು ಆ ಒಂದು ಧಮಕಿಗಳಿಗೆ ಹೆದರ್ಕೊಂಡು ಈಗ ಸ್ಥಳವನ್ನ ಕೂಡ ಒಂದಿಷ್ಟು ನಿವಾಸಿಗಳು ಖಾಲಿ ಮಾಡಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿವಾಸಿಗಳು ಇಲ್ಲೇ ವಾಸ ಇರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಂದಿಷ್ಟು ಜನ ಮಾತ್ರ ಭಯದಿಂದ ಜಾಗಗಳನ್ನ ಖಾಲಿ ಮಾಡಿಕೊಂಡು ತಮ್ಮ ಮನೆಗಳನ್ನ ಖಾಲಿ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ಅಗ್ನಿ ಅನಾಹುತ ಆಗಬಹುದು, ಏನ್ ಬೇಕಾದ್ರೂ ಸ್ಫೋಟಿಸಬಹುದು ಅಥವಾ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅನ್ನುವಂತ ಆತಂಕದಲ್ಲಿ ಇದೀಗ ಇಲ್ಲಿನ ನಿವಾಸಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಜ್ಜರಿಯನ್ನ ಹೆಕ್ತಾ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಂತವ್ರು ಇದೀಗ ಹೊರಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಶಾಶ್ವತವಾಗಿ ಬೆಂಗಳೂರಿನ ಮೂಲದಂತಹ ಒಂದಿಷ್ಟು ನಿವಾಸಗಳೇನಿದೆ, ಆ ಮನೆಗಳನ್ನ ಕಟ್ಕೊಂಡಿದ್ದಂತವ್ರು ಏನಿದ್ದಾರೆ ಅವರಿಗೆ ಈ ಒಂದು ಧಮಕಿ ಏನಿದೆ, ಇಲ್ಲಿನ ನಿವಾಸಿಗಳಿಗೆ ಹಾಕಿರುವಂತಹ ಧಮಕಿಯ ಬಿಸಿ ಅವ್ರಿಗೂ ತಟ್ಟಿರುವಂತದ್ದು. ಯಾವ ಕಾಲಕ್ಕೂ ಬೇಕಾದ್ರೂ ನಮ್ಮ ಮನೆಗಳಿಗೂ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅಥವಾ ಅಟ್ಯಾಕ್ ಅನ್ನ ಮಾಡಬಹುದು ಅನ್ನುವಂತಹ ಒಂದು ಆತಂಕ ಶುರುವಾಗಿದ್ದಂತದ್ದು. ಪ್ರಮುಖವಾಗಿ ಜಾಗಕ್ಕೋಸ್ಕರ ಈ ಒಂದು ಪ್ರಕರಣ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಈ ಒಂದು ನಡೆಗಳು ಇದೀಗ ದಾರಿ ಮಾಡಿ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ನಲ್ಲಿ ನಡೆದಿದ್ದಂತಹ ಅಗ್ನಿ ದುರಂತದ ವಿಚಾರವಾಗಿ ಈಗ ಅನುಮಾನದ ಹುತ್ತ ಕಾಡ್ತಾ ಇದೆ. ಆ 2 ಕರಾಳ ರಾತ್ರಿಗಳ ಬಗ್ಗೆ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿಯ ನರ್ತನವನ್ನ ಕಣ್ಣಾರೆ ಕಂಡಂತವ್ರು ಹೇಳ್ತಾ ಇರುವಂತ ಕತೆ ಒಂದ್ ರೀತಿ ಆದ್ರೆ, ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ರು ಅನ್ನೋಂತ ಅನುಮಾನದ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಅಕ್ರಮವಾಗಿ ವಲಸೆ ಬಂದು ವಾಸವನ್ನ ಮಾಡ್ತಾ ಇದ್ದಂತಹ ಒಂದಿಷ್ಟು ಬಾಂಗ್ಲಾ ನಿವಾಸಿಗಳ ಮನೆ ಮೇಲೆ ಅಗ್ನಿ ದುರಂತ ಆಗಿದೆ. ಇದು ಅದರ ಪಕ್ಕದಲ್ಲಿರುವಂತಹ ಶೆಡ್ಡುಗಳು. ಇಲ್ಲಿ ಪ್ರಮುಖವಾಗಿ ಯುಪಿ, ದೆಹಲಿ, ಕೋಲ್ಕತ್ತಾ ಅಲ್ಲಿನ ದಾಖಲೆಗಳನ್ನ ಹೊಂದಿರುವಂತಹ ಒಂದಿಷ್ಟು ನಿವಾಸಿಗಳು ವಾಸ ಇದ್ದಾರೆ. ಕಳೆದ 7-8 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಇದೀಗ ಒಂದು ಆತಂಕ ಎದುರಾಗ್ತಾ ಇದೆ. ಪ್ರಮುಖವಾಗಿ ಯಾವ ರೀತಿಯಾಗಿ ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾ ನಿವಾಸಿಗಳ ನೆಲೆ ಮೇಲೆ ಅಗ್ನಿ ದುರಂತ ಆಯಿತು. ಅದು ಒಂದಲ್ಲ 2 ಬಾರಿ ಬಾಂಬ್ ಸಿಲಿಂಡರ್ಗಳು ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಅಗ್ನಿ ದುರಂತ ಆಯಿತು. ಅಲ್ಲಿನ ನಿವಾಸಿಗಳು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಕಳೆದ ಗುರುವಾರ ರಾತ್ರಿ ನಡೆದಂತಹ ಅಗ್ನಿ ದುರಂತದ ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲೇ ಓಡಾಟವನ್ನ ನಡೆಸ್ತಾ ಇಲ್ಲಿನ ನಿವಾಸಿಗಳಿಗೆ ಧಮಕಿಯನ್ನ ನೀಡಿರುವಂತಹ ಕೆಲಸ ಮಾಡಿರುವ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗವನ್ನ ಗಮನಿಸ್ತಾ ಇರಬಹುದು. ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಜಾಗಗಳಿಂದ ಬಂದಂತಹ ನಿವಾಸಿಗಳು ಇಲ್ಲಿ ವಾಸವನ್ನ ಇದ್ದಾರೆ. ಇವರಿಗೆ ನಿಮ್ಮನ್ನು ಕೂಡ ನಮ್ಮ ಮನೆಗಳು ಯಾವ ರೀತಿಯಾಗಿ ಸುಟ್ಟು ಹೋಯ್ತು ಅದೇ ರೀತಿಯಾಗಿ ಸುಟ್ಟು ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿರುವಂತದ್ದು. ಮತ್ತೆ ರಾತ್ರಿ ಇಡೀ ಹಾಕಿ ಬ್ಯಾಟ್ ಗಳನ್ನ ಹಿಡಿದು ಇಲ್ಲಿ ಒಂದು ರೀತಿಯ ಸಂಚಾರವನ್ನ ನಡೆಸಿ ಇವರನ್ನ ಭಯಪಡಿಸುವ ರೀತಿಯಲ್ಲಿ ವರ್ತನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಇಲ್ಲಿನ ನಿವಾಸಿಗಳು ಆ ಒಂದು ಧಮಕಿಗಳಿಗೆ ಹೆದರ್ಕೊಂಡು ಈಗ ಸ್ಥಳವನ್ನ ಕೂಡ ಒಂದಿಷ್ಟು
ನಿವಾಸಿಗಳು ಖಾಲಿ ಮಾಡಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿವಾಸಿಗಳು ಇಲ್ಲೇ ವಾಸ ಇರುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಂದಿಷ್ಟು ಜನ ಮಾತ್ರ ಭಯದಿಂದ ಜಾಗಗಳನ್ನ ಖಾಲಿ ಮಾಡಿಕೊಂಡು ತಮ್ಮ ಮನೆಗಳನ್ನ ಖಾಲಿ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ಅಗ್ನಿ ಅನಾಹುತ ಆಗಬಹುದು, ಏನ್ ಬೇಕಾದ್ರೂ ಸ್ಫೋಟಿಸಬಹುದು ಅಥವಾ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅನ್ನುವಂತ ಆತಂಕದಲ್ಲಿ ಇದೀಗ ಇಲ್ಲಿನ ನಿವಾಸಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಜ್ಜರಿಯನ್ನ ಹೆಕ್ತಾ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಇದೀಗ ಹೊರಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಶಾಶ್ವತವಾಗಿ ಬೆಂಗಳೂರಿನ ಮೂಲದಂತಹ ಒಂದಿಷ್ಟು ನಿವಾಸಗಳೇನಿದೆ, ಆ ಮನೆಗಳನ್ನ ಕಟ್ಕೊಂಡಿದ್ದಂತವ್ರು ಏನಿದ್ದಾರೆ ಅವರಿಗೆ ಈ ಒಂದು ಧಮ್ಕಿ ಏನಿದೆ, ಇಲ್ಲಿನ ನಿವಾಸಿಗಳಿಗೆ ಹಾಕಿರುವಂತಹ ಧಮ್ಕಿಯ ಬಿಸಿ ಅವ್ರಿಗೂ ತಟ್ಟಿರುವಂತದ್ದು. ಯಾವ ಕಾಲಕ್ಕೂ ಬೇಕಾದ್ರೂ ನಮ್ಮ ಮನೆಗಳಿಗೂ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅಥವಾ ಅಟ್ಯಾಕ್ ಅನ್ನ ಮಾಡಬಹುದು ಅನ್ನುವಂತಹ ಒಂದು ಆತಂಕ ಶುರುವಾಗಿದ್ದಂತದ್ದು. ಪ್ರಮುಖವಾಗಿ ಜಾಗಕ್ಕೋಸ್ಕರ ಈ ಒಂದು ಪ್ರಕರಣ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಈ ಒಂದು ನಡೆಗಳು ಇದೀಗ ದಾರಿ ಮಾಡಿ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ನಲ್ಲಿ ನಡೆದಿದ್ದಂತಹ ಅಗ್ನಿ ದುರಂತದ ವಿಚಾರವಾಗಿ ಈಗ ಅನುಮಾನದ ಹುತ್ತ ಕಾಡ್ತಾ ಇದೆ. ಆ 2 ಕರಾಳ ರಾತ್ರಿಗಳ ಬಗ್ಗೆ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿಯ ನರ್ತನವನ್ನ ಕಣ್ಣಾರೆ ಕಂಡಂತವ್ರು ಹೇಳ್ತಾ ಇರುವಂತ ಕತೆ ಒಂದ್ ರೀತಿ ಆದ್ರೆ, ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ರು ಅನ್ನುವಂತ ಅನುಮಾನದ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಅಕ್ರಮವಾಗಿ ವಲಸೆ ಬಂದು ವಾಸವನ್ನ ಮಾಡ್ತಾ ಇದ್ದಂತಹ ಒಂದಿಷ್ಟು ಬಾಂಗ್ಲಾ ನಿವಾಸಿಗಳ ಮನೆ ಮೇಲೆ ಅಗ್ನಿ ದುರಂತ ಆಗಿದೆ. ಇದು ಅದರ ಪಕ್ಕದಲ್ಲಿರುವಂತಹ ಶೆಡ್ಡುಗಳು. ಇಲ್ಲಿ ಪ್ರಮುಖವಾಗಿ ಯುಪಿ, ದೆಹಲಿ, ಕೋಲ್ಕತ್ತಾ ಅಲ್ಲಿನ ದಾಖಲೆಗಳನ್ನ ಹೊಂದಿರುವಂತಹ ಒಂದಿಷ್ಟು ನಿವಾಸಿಗಳು ವಾಸ ಇದ್ದಾರೆ. ಕಳೆದ 7-8 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಇದೀಗ ಒಂದು ಆತಂಕ ಎದುರಾಗ್ತಾ ಇದೆ. ಪ್ರಮುಖವಾಗಿ ಯಾವ ರೀತಿಯಾಗಿ ಅಕ್ರಮವಾಗಿ ನೆಲೆಸಿದ್ದಂತಹ ಬಾಂಗ್ಲಾ ನಿವಾಸಿಗಳ ನೆಲೆ ಮೇಲೆ ಅಗ್ನಿ ದುರಂತ ಆಯಿತು, ಅದು ಒಂದಲ್ಲ 2 ಬಾರಿ ಬಾಂಬ್ ಸಿಲಿಂಡರ್ಗಳು ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಅಗ್ನಿ ದುರಂತ ಆಯಿತು. ಅಲ್ಲಿನ ನಿವಾಸಿಗಳು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಕಳೆದ ಗುರುವಾರ ರಾತ್ರಿ ನಡೆದಂತಹ ಅಗ್ನಿ ದುರಂತದ ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲೇ ಓಡಾಟವನ್ನ ನಡೆಸ್ತಾ ಇಲ್ಲಿನ ನಿವಾಸಿಗಳಿಗೆ ಧಮ್ಕಿಯನ್ನ ನೀಡಿರುವಂತಹ ಕೆಲಸ ಮಾಡಿರುವ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಜಾಗವನ್ನ ಗಮನಿಸ್ತಾ ಇರಬಹುದು. ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಜಾಗಗಳಿಂದ ಬಂದಂತಹ ನಿವಾಸಿಗಳು ಇಲ್ಲಿ ವಾಸವನ್ನ ಇದ್ದಾರೆ. ಇವರಿಗೆ ನಿಮ್ಮನ್ನು ಕೂಡ ನಮ್ಮ ಮನೆಗಳು ಯಾವ ರೀತಿಯಾಗಿ ಸುಟ್ಟು ಹೋಯ್ತು ಅದೇ ರೀತಿಯಾಗಿ ಸುಟ್ಟು ಹಾಕ್ತೀವಿ ಅಂತ ಹೇಳಿ ಧಮ್ಕಿ ಹಾಕಿರುವಂತದ್ದು. ಮತ್ತೆ ರಾತ್ರಿ ಇಡೀ ಹಾಕಿ ಬ್ಯಾಟ್ ಗಳನ್ನ ಹಿಡಿದು ಇಲ್ಲಿ ಒಂದು ರೀತಿಯ ಸಂಚಾರವನ್ನ ನಡೆಸಿ ಇವರನ್ನ ಭಯಪಡಿಸುವ ರೀತಿಯಲ್ಲಿ ವರ್ತನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಇಲ್ಲಿನ ನಿವಾಸಿಗಳು ಆ ಒಂದು ಧಮ್ಕಿಗಳಿಗೆ ಹೆದರ್ಕೊಂಡು ಈಗ ಸ್ಥಳವನ್ನ ಕೂಡ ಒಂದಿಷ್ಟು ನಿವಾಸಿಗಳು ಖಾಲಿ ಮಾಡಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿವಾಸಿಗಳು ಇಲ್ಲೇ ವಾಸ ಇರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಂದಿಷ್ಟು ಜನ ಮಾತ್ರ ಭಯದಿಂದ ಜಾಗಗಳನ್ನ ಖಾಲಿ ಮಾಡಿಕೊಂಡು ತಮ್ಮ ಮನೆಗಳನ್ನ ಖಾಲಿ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ಅಗ್ನಿ ಅನಾಹುತ ಆಗಬಹುದು, ಏನ್ ಬೇಕಾದ್ರೂ ಸ್ಫೋಟಿಸಬಹುದು ಅಥವಾ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅನ್ನುವಂತ ಆತಂಕದಲ್ಲಿ ಇದೀಗ ಇಲ್ಲಿನ ನಿವಾಸಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಜ್ಜರಿಯನ್ನ ಹೆಕ್ತಾ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಂತವ್ರು ಇದೀಗ ಹೊರಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಿಷ್ಟು ಶಾಶ್ವತವಾಗಿ ಬೆಂಗಳೂರಿನ ಮೂಲದಂತಹ ಒಂದಿಷ್ಟು ನಿವಾಸಗಳೇನಿದೆ, ಆ ಮನೆಗಳನ್ನ ಕಟ್ಕೊಂಡಿದ್ದಂತವ್ರು ಏನಿದ್ದಾರೆ ಅವರಿಗೆ ಈ ಒಂದು ಧಮ್ಕಿ ಏನಿದೆ, ಇಲ್ಲಿನ ನಿವಾಸಿಗಳಿಗೆ ಹಾಕಿರುವಂತಹ ಧಮ್ಕಿಯ ಬಿಸಿ ಅವ್ರಿಗೂ ತಟ್ಟಿರುವಂತದ್ದು. ಯಾವ ಕಾಲಕ್ಕೂ ಬೇಕಾದ್ರೂ ನಮ್ಮ ಮನೆಗಳಿಗೂ ಯಾರು ಬೇಕಾದ್ರೂ ಬಂದು ಬೆಂಕಿಯನ್ನ ಹಚ್ಚಬಹುದು ಅಥವಾ ಅಟ್ಯಾಕ್ ಅನ್ನ ಮಾಡಬಹುದು ಅನ್ನುವಂತಹ ಒಂದು ಆತಂಕ ಶುರುವಾಗಿದ್ದಂತದ್ದು. ಪ್ರಮುಖವಾಗಿ ಜಾಗಕ್ಕೋಸ್ಕರ ಈ ಒಂದು ಪ್ರಕರಣ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಈ ಒಂದು ನಡೆಗಳು ಇದೀಗ ದಾರಿ ಮಾಡಿ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್.